ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಥವೇತ್ತ. ಭಯಾನಕ, ಅತಿ ಭಯಂಕರ ವಿಮಾನ ದುರಂತ. ಈ ವಿಮಾನ ದುರಂತಕ್ಕೆ ಈಗ ಕೊನೆಯ ವಿಧಿಯಾಟವೋ ಅಥವಾ ದುರ್ವಿಧಿಯೋ. ವಿಮಾನ ದುರಂತದಲ್ಲಿ ಒಟ್ಟು 265 ಜನರ ಸಾವಾಗಿದೆ. 265 ಜನರ ಸಾವು, ಅದರಲ್ಲಿ 241 ಪ್ರಯಾಣಿಕರು, 23 ಜನ ವಿದ್ಯಾರ್ಥಿಗಳು. ಈ ಅಂಗಡಿಯಲ್ಲಿದ್ದ 14 ವರ್ಷದ ಒಬ್ಬ ಬಾಲಕನೂ ಸಾವು. ಮೆಡಿಕಲ್ ಕಾಲೇಜ್ ಹಾಸ್ಟೆಲ್ನಲ್ಲೂ ಸಾವು ನೋವು. ವಿದ್ಯಾರ್ಥಿಗಳು ಊಟ ಮಾಡ್ತಿದ್ದಾಗಲೇ ನೋಡಿ ಎಂಥ ದುರಂತ ಇದು. ಊಟ ಮಾಡ್ತಿದ್ದಾಗಲೇ ವಿಮಾನ ಅಪ್ಪಳಿಸಿದೆ. ಟೇಕ್ ಆಫ್ ಆದ 40 ಸೆಕೆಂಡ್ನಲ್ಲಿ ವಿಮಾನ ಅಪ್ಪಳಿಸಿರೋದು. ಅಹಮದಾಬಾದ್ನ ಮೇಘಾನಿ ನಗರದ ಮೆಡಿಕಲ್ ಕಾಲೇಜಿನಲ್ಲಿ 23 ವಿದ್ಯಾರ್ಥಿಗಳು ದುರಂತ ಸಾವು. ಒಟ್ಟು 265 ಜನರ ಸಾವಾಗಿರೋದು. ಒಂದು ಜೀವಗಳನ್ನ ಪ್ರೀತಿಸ್ತಾ ಇದ್ದಂತ ಸಾವಿರಾರು ನೂರಾರು ಜೀವಗಳು ಇವತ್ತು ಯಾವ ರೀತಿ ಫುಟ್ಪಾತ್ ಅಲ್ಲಿ ಕೂತ್ಕೊಂಡಿದ್ದಾರೆ ಅಂತ ತೋರಿಸ್ತಾ ಇದ್ದೀನಿ. ಈಗಾಗಲೇ ಆಕಾಶ್ ಅವರ ಅಪ್ಪನನ್ನ ಮಾತಾಡಿಸಿದೆ, ಆಕಾಶ್ ಅವರ ಅಣ್ಣನನ್ನ ಮಾತಾಡಿಸಿದೆ. ಆಕಾಶ್ ಅವರ ಕುಟುಂಬಸ್ಥರು ಒಂದು ಭಾಗದಲ್ಲಿ ಅಲ್ಲಿದ್ದಾರೆ. ಗ್ರಾಮೀಣ ಭಾಗದಲ್ಲಿ ಸೊಗಡು, ಪ್ರೀತಿ, ನಂಬಿಕೆ ಎಲ್ಲವೂ ಯಾವ ರೀತಿ ಹೆಚ್ಚಾಗಿರುತ್ತೆ. ಇವತ್ತು ಅವರ ಅಜ್ಜಿಯನ್ನ ನೋಡಿದ್ರೆ ಗೊತ್ತಾಗತ್ತೆ. ಇಲ್ಲಿರೋ ಅಷ್ಟು ಜನ ಬಂದಿರೋದು 14 ವರ್ಷದ ಆಕಾಶ್ಗಾಗಿ. ಆಕಾಶ್ ಅವ್ರ ಅಮ್ಮನಿಗೋಸ್ಕರ ಟೀ ತಗೊಳೋದಿಕ್ ಹೋಗಿದ್ದ, ಅವ್ರ ಅಮ್ಮನಿಗೋಸ್ಕರ ತಿಂಡಿ ಕೊಡೋದಿಕ್ ಹೋಗಿದ್ದ. ಆದ್ರೆ ಇವತ್ತು ಆತ ಯಾರೊಟ್ಟಿಗೂ ಇಲ್ಲ. छोकरान खोईसो होई बुआ बुआ हाँ हिंदी आता है आपको? नहीं आता है साहब, मैंने हिंदी नहीं आवड़ती। बुआ है लड़के की, लड़का की बुआ है। बुआ अब छोकरा आपको हिंदी समझ आता है? नहीं हम आप समझ सकते हैं? हाँ, आकाश नहीं है अभी हमारा पास. नती मारा अम्मने कई शेरिए गोतनी करू दिखरा मारा रे अंगिड़ा मना परो मासी હવે જે થઈ ગયું શાંતિ રાખો ઓ માસી થોડી વાર શાંતિ રાખો થોડી વાર હા ખાઈને એ તેને એટલો જવાબ આલો શાંતિ રાખો શાંતિ રાખો. जब तक आकाश जिंदा था वो हंस के था आपका पास ही था. अभी जाने का टाइम भी हंस के भेज रहे हैं ना. पुत्र कोई दारो इनु मुदु मारा पड़े या सुया में मम्मी रोटली ना खानी. कभी आते थे तो हंसते आता था, उसका मुंह हंसते रहता था. अभी कैसा मिलेगा हंसते, ऐसा बोलते. देखने को हो गया आकाश को. अभी कहाँ मिलेगा क्या अभी देखने को दिया नहीं दिया नहीं दिया नहीं दिया नहीं दिया. बॉडी अंदर है, अभी बॉडी अंदर है, अभी बॉडी दिया नहीं है. जैसे जैसे नंबर आएगा वैसे ही वैसे वैसे देंगे. वहाँ नंबर जैसे जैसे जितने इंसान है आगे पीछे नंबर होते हैं, बाद में देंगे बोलते हैं. आकाश को पसंद क्या था? खाने को पसंद था? ખાવાનું હું પસંદ હતું એમ એને ખાવાની ખીચડી પસંદ, ચાવલ चावल दाल चावल की बनाते ना. ખીચડી પસંદ, પછી શાકભાજી अच्छी सब्जी रोटी अच्छी हो तो खाए, वैसा खा ले. ये वो खाते. आकाश को बड़ा होने के बाद क्या होना था? कुछ नहीं था. कुछ नहीं, क्या बना? चाय बनाता है होटल होटल था इनका, तो चाय बना रहे थे. तो चाय के अंदर वो विमान ऐसे आकाश का सपना क्या था? सपना क्या था बड़ा होने के बाद? वो कोई शादी करूंगा, औरत लाऊंगा, बच्चे हो गए उसको बड़े करूंगा, शादी बच्चे की करूंगा, वैसा उसकी उम्मीदवारी. बहुत उम्र. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಥವೇತ್ತ. ಭಯಾನಕ, ಅತಿ ಭಯಂಕರ ವಿಮಾನ ದುರಂತ. ಈ ವಿಮಾನ ದುರಂತಕ್ಕೆ ಈಗ ಕೊನೆಯ ವಿಧಿಯಾಟವೋ ಅಥವಾ ದುರ್ವಿಧಿಯೋ. ವಿಮಾನ ದುರಂತದಲ್ಲಿ ಒಟ್ಟು 265 ಜನರ ಸಾವಾಗಿದೆ. 265 ಜನರ ಸಾವು, ಅದರಲ್ಲಿ 241 ಪ್ರಯಾಣಿಕರು, 23 ಜನ ವಿದ್ಯಾರ್ಥಿಗಳು. ಈ ಅಂಗಡಿಯಲ್ಲಿದ್ದ 14 ವರ್ಷದ ಒಬ್ಬ ಬಾಲಕನೂ ಸಾವು. ಮೆಡಿಕಲ್ ಕಾಲೇಜ್ ಹಾಸ್ಟೆಲ್ನಲ್ಲೂ ಸಾವು ನೋವು. ವಿದ್ಯಾರ್ಥಿಗಳು ಊಟ ಮಾಡ್ತಿದ್ದಾಗಲೇ ನೋಡಿ ಎಂಥ ದುರಂತ ಇದು. ಊಟ ಮಾಡ್ತಿದ್ದಾಗಲೇ ವಿಮಾನ ಅಪ್ಪಳಿಸಿದೆ. ಟೇಕ್ ಆಫ್ ಆದ 40 ಸೆಕೆಂಡ್ನಲ್ಲಿ ವಿಮಾನ ಅಪ್ಪಳಿಸಿರೋದು. ಅಹಮದಾಬಾದ್ನ ಮೇಘಾನಿ ನಗರದ
ಮೆಡಿಕಲ್ ಕಾಲೇಜಿನಲ್ಲಿ 23 ವಿದ್ಯಾರ್ಥಿಗಳು ದುರಂತ ಸಾವು. ಒಟ್ಟು 265 ಜನರ ಸಾವಾಗಿರೋದು. ಒಂದು ಜೀವಗಳನ್ನ ಪ್ರೀತಿಸ್ತಾ ಇದ್ದಂತ ಸಾವಿರಾರು ನೂರಾರು ಜೀವಗಳು ಇವತ್ತು ಯಾವ ರೀತಿ ಫುಟ್ಪಾತ್ ಅಲ್ಲಿ ಕೂತ್ಕೊಂಡಿದ್ದಾರೆ ಅಂತ ತೋರಿಸ್ತಾ ಇದ್ದೀನಿ. ಈಗಾಗಲೇ ಆಕಾಶ್ ಅವರ ಅಪ್ಪನನ್ನ ಮಾತಾಡಿಸಿದೆ, ಆಕಾಶ್ ಅವರ ಅಣ್ಣನನ್ನ ಮಾತಾಡಿಸಿದೆ, ಆಕಾಶ್ ಅವರ ಕುಟುಂಬಸ್ಥರು ಒಂದು ಭಾಗದಲ್ಲಿ ಅಲ್ಲಿದ್ದಾರೆ. ಗ್ರಾಮೀಣ ಭಾಗದಲ್ಲಿ ಸೊಗಡು, ಪ್ರೀತಿ, ನಂಬಿಕೆ ಎಲ್ಲವೂ ಯಾವ ರೀತಿ ಹೆಚ್ಚಾಗಿರುತ್ತೆ ಇವತ್ತು ಅವರ ಅಜ್ಜಿಯನ್ನ ನೋಡಿದ್ರೆ ಗೊತ್ತಾಗತ್ತೆ. ಇಲ್ಲಿರೋ ಅಷ್ಟು ಜನ ಬಂದಿರೋದು 14 ವರ್ಷದ ಆಕಾಶ್ಗಾಗಿ. ಆಕಾಶ್ ಅವ್ರ ಅಮ್ಮನಿಗೋಸ್ಕರ ಟೀ ತಗೊಳೋದಿಕ್ ಹೋಗಿದ್ದ, ಅವ್ರ ಅಮ್ಮನಿಗೋಸ್ಕರ ತಿಂಡಿ ಕೊಡೋದಿಕ್ ಹೋಗಿದ್ದ. ಆದ್ರೆ ಇವತ್ತು ಆತ ಯಾರೊಟ್ಟಿಗೂ ಇಲ್ಲ. छोकरान फोइसो होई बुआ बुआ हाँ हिंदी आता है आपको? नहीं आता रे साहब, मने हिंदी नहीं आवड़ती. दुआ है लड़के की, आकाश भाई लड़का की दुआ है. बुआ अब छोकरा आपको हिंदी समझ आता है? आप समझ सकते हैं? हाँ, आकाश नहीं है अभी हमारा पास. ऐना बगन मने एक गरीना चाले दिखेर अया मके काज नती मारा पाए दिखेर अम्मने कई शेरिए गोतनी करू दिखरा मारा रे मना परो मासी હવે જે થઈ ગયું શાંતિ રાખો. ઓ માસી પરિવાર શાંતિ રાખો. પરિવાર હા ખાઈને એ કે ને એટલો જવાબ આલો. શાંતિ રાખો. શાંતિ રાખો. जब तक आकाश जिंदा था वो तक हंस के तुम्हारे था, पास था. हंस के था, आपका पास ही था. अभी जाने का टाइम भी हंस हंस के भेज रहे हैं ना. पुत्र कोई दारो इनु मुदु मारा पड़े अया सुया में मम्मी रोटली ना गाली. कभी आते थे तो हंसते आता था, उसका मुंह हंसते रहता था. अभी वो कैसा मिलेगा हंसते ऐसा बोलते. देखने को हो गया आकाश को. अभी कहाँ मिलेगा मेरे क्या को? मने नहीं, अभी देखने को दिया नहीं दिया नहीं दिया नहीं दिया नहीं दिया. बॉडी अंदर है. अभी बॉडी अंदर है, अभी बॉडी दिया नहीं है कि जैसे जैसे नंबर आएगा वैसे ही देंगे. वैसे वैसे देंगे. वहाँ नंबर जैसे जैसे जितने इंसान है आगे पीछे नंबर होते हैं, बाद में देंगे बोलते हैं. आकाश को पसंद क्या था? खाने को पसंद था? ખાવાનું હું પસંદ હતું એમ એને ખાવાની ખીચડી પસંદ ચાવલ चावल. दाल डाल के बनाते ना. એ ખીચડી પસંદ પછી શાકભાજી अच्छी सब्जी रोटी अच्छी हो तो खाए वैसा खा ले. એ બહુ ખાતે. आकाश को बड़ा होने के बाद क्या होना था? कुछ नहीं था. कुछ नहीं क्या बनना था? चाय बना चाय बनाता है रोड होटल रोड पर पे होटल था इनका, तो चाय बना रहे थे. तो चाय के अंदर वो विमान ऐसे गिर आकाश गया. का सपना क्या था? सपना क्या था बड़ा होने के बाद? वो शादी कोई करूंगा, हाँ. औरत लाऊंगा, बच्चे हो गए उसको बड़े करूंगा, शादी बच्चे की करूंगा, वैसा उसकी उम्मीदवारी. बहुत उम्मीदवारी હતી કે મેરા ગડ્ડુ का बच्चे हारी ते पहनावानु सारी ते इमने बायरी औरत लाई शादी दिए कराऊंगी. इमने शादी करे बड़ा लड़का ने कराई शादी बड़ा इना भाई की शादी कराई ये भी मारा छोकरा ने करानी नौना छोकरा ने करवानी शादी ये भी हमारी बहु उम्मीदवारी है. उनकी उम्मीदवारी थी. बहुत उम्मीदवारी ना उम्मीदवारी आप पूरी वैसे करने उम्मीदवारी कहाँ से आई? हमारी भागी वापस नहीं आएगा. आपको भी पता है, हमको भी पता है. वापस कोई से ಇಲ್ಲಿ ದಿವಿತ್ ಒಂದು ಅಂಶ ಹೇಳಲೇಬೇಕು. ಭಾಷೆ ನನಗೆ ಅರ್ಥ ಆಗ್ತಿಲ್ಲ, ಆದ್ರೆ ಅವ್ರ ದುಃಖ ಮಾತ್ರ ಅರ್ಥ ಆಗ್ತಿದೆ. ದುಃಖಕ್ಕೆ ಯಾವುದೇ ಭಾಷೆಯ ಸೀಮಿತ ಇಲ್ಲ, ಯಾವುದೇ ಭಾಷೆಯ ಗಡಿ ಇಲ್ಲ, ಯಾವುದೇ ಭಾಷೆಯ ಅರ್ಥ ಆಗದಿದ್ರು ಪರವಾಗಿಲ್ಲ. ಅವರ ದುಃಖ ಏನು ಅಂತ ಅರ್ಥ ಆಗ್ತಿದೆ. ಒಂದು ವಾಸ್ತವ ಚಿತ್ರಣವನ್ನ ತೋರಿಸಲೇಬೇಕು. ಇಡೀ ಆಸ್ಪತ್ರೆಯ ಆವರಣ ಇವತ್ತು ಒಂದ್ ಕಡೆ ಸ್ಮಶಾನ ಮೌನ, ಮತ್ತೊಂದು ಕಡೆ ನನಗೆ ಖಂಡಿತವಾಗಿಯೂ ನನಗೆ ಭಾಷೆ ಅರ್ಥ ಆಗದಿದ್ರು ಕೂಡ ಆ ಅಜ್ಜಿಯ ಕಣ್ಣಲ್ಲಿ ನೀರು ಬರ್ತಾ ಇದೆ. ಈ ಗ್ರಾಮೀಣ ಭಾಗದಲ್ಲಿ ಒಂದಿಷ್ಟು ಅಜ್ಜಿರ್ ಹಾಡೋದನ್ನ ನೋಡಿದೀವಿ. ಸೋಬಾನಕ್ಕೂ ಹಾಡಾಡ್ತಾರೆ, ಸಾವಾದಾಗ್ಲೂ ಹಾಡಾಡ್ತಾರೆ, ಒಳ್ಳೇದ್ ನಡೆದಾಗ್ಲೂ ಹಾಡಾಡ್ತಾರೆ, ಕೆಟ್ಟದ್ ನಡೆದಾಗ್ಲೂ ಹಾಡಾಡ್ತಾರೆ. ಎಲ್ಲವನ್ನು ಕೂಡ ಈ ಜಾನಪದ ಗೀತೆಯ ಮುಖಾಂತರ ಅಥವಾ ಅವರದ್ದೇ ಒಂದು ಶೈಲಿಯಲ್ಲಿ ಕಳಿಸ್ಕೊಡುವಂತ ಪ್ರಯತ್ನವನ್ನ ಮಾಡ್ತಾರೆ. ದೊಡ್ಡವನಾಗಬೇಕು, ಮದುವೆ ಆಗಬೇಕು, ಅಣ್ಣನ ತರ ನಾನು ಒಂದು ಮನೆಯನ್ನ ನಡೆಸಬೇಕು ಅಂತ ಕನಸನ್ನ ಇಟ್ಕೊಂಡಿದ್ದಂತ ಆ ಒಬ್ಬ 14 ವರ್ಷದ ಬಾಲಕ
ಇವತ್ತು ಸಾಮಾನ್ಯವಾಗಿ ಹೇಳ್ತಾರೆ ಸಣ್ಣ ಹುಡುಗ ಏನ್ ಮಾಡ್ಕೊಂಡ್ ಬಂದಿದ್ನೋ ಅಥವಾ ಅವ್ರ ಹಣ್ಣಲ್ಲಿ ಬರ್ದಿದ್ರು ಅನುಭವಿಸ್ತಾರೆ ಅಂತ ಆದ್ರೆ ಆ ಒಬ್ಬ ಹುಡುಗನಿಗೋಸ್ಕರ ಇಲ್ಲಿರುವಂತ ಕನಿಷ್ಠ ಪಕ್ಷ ಅಂದ್ರು ದಿವಿತ್ 80 ಜನ ಇರ್ಬೋದು. ಯಾವ ಜನ, ಯಾವ ಜಾತಿ, ಯಾವ ಪಂಗಡ ಯಾವುದು ಯಾರಿಗೂ ಗೊತ್ತಿಲ್ಲ. ಆದ್ರೆ ಅವರಲ್ಲಿರುವಂತ ಒಂದೇ ಒಂದು ದುಃಖ, ಮಾಡದ ತಪ್ಪಿಗೆ ಆಕಾಶ್ ಇವತ್ತು ಭೂಮಿಯನ್ನ ಬಿಟ್ಟು ಹೋಗಿದ್ದಾನೆ. ಅಮ್ಮನಿಗೆ ತಿಂಡಿಯನ್ನ ತೆಗೆದುಕೊಂಡು ಹೋದಂತ ಬಾಲಕ ಇವತ್ತು ಇಲ್ಲಿಯವರೆಗೂ ನೋಡೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿಲ್ಲ. ಅದರಲ್ಲೂ ಕೂಡ ಸೀರಿಯಲ್ ಅನ್ನೋದಿದೆ, ಪಂಕ್ತಿ ಅನ್ನೋದಿದೆ. ಅವನ ಸರದಿ ಬಂದಾಗಷ್ಟೇ ಅವನ ಮೃತದೇಹವನ್ನ ಕೊಡ್ತಾರೆ ಅಂತಾರೆ. ಒಂದು ಕಡೆ ಅವರ ತಂದೆ ಯಾವ ರೀತಿ ಪ್ರತಿಕ್ರಿಯೆ ನೀಡಬೇಕು ಅಂತ ಅರ್ಥ ಆಗದಂತ ಪರಿಸ್ಥಿತಿಯಲ್ಲಿದ್ದಾರೆ. ಮತ್ತೊಂದ್ ಕಡೆ ಅವರ ಅಣ್ಣ ನನ್ನ ತಮ್ಮನನ್ನ ಕೊಡಿ, ಇನ್ನೇನು ಬೇಡ ಅಂತಾರೆ. ಈ ಅಜ್ಜಿ ಮಾತಾಡಿದ್ದು ಖಂಡಿತವಾಗಿ ಅವರ ಮೊಮ್ಮಗನ ಮೇಲಿರುವಂತಹ ಪ್ರೀತಿ ಯಾವಾಗಲೂ ನಗನಗ್ತಾ ಬರ್ತಿದ್ದ. ಊಟ ತಿಂಡಿ ಪ್ರೀತಿಯಿಂದ ಮಾಡ್ತಿದ್ದ. ಕಿಚಡಿ ಅಂತ ಏನ್ ಹೇಳ್ತೀವಿ, ದಾಲ್ ಚಾವಲ್ ಅಂತ ಏನ್ ಹೇಳಿ ಅದನ್ನ ಖುಷಿಯಿಂದ ತಿಂತಿದ್ದ. ಸಬ್ಜಿ ಅಂದ್ರೆ ಈ ತರಕಾರಿಯನ್ನ ಹಾಕಿ ಮಾಡಿದಂತ ಪಲ್ಯ ಇಷ್ಟಪಡ್ತಿದ್ದ, ಸಾಂಬಾರ್ ಇಷ್ಟಪಡ್ತಿದ್ದ ಅಂತ ಹೇಳಿ. ಅಂದ್ರೆ ಪ್ರೀತಿ ಅನ್ನೋದು ಮಾತುಗಳಿಂದ ಅಥವಾ ಹಣಕಾಸಿನಿಂದ ಅನ್ನೋದಕ್ಕಿಂತ ಅದಕ್ಕೆ ಬೆಲೆ ಕಟ್ಟೋದಕ್ಕಾಗೋದಿಲ್ಲ ಅನ್ನೋದಕ್ಕೆ ಇಲ್ಲಿರುವಂತ ಅಷ್ಟೂ ಜನ ಸಾಕ್ಷಿ ಆಗ್ತಾರೆ. ಇಲ್ಲಿ ಬರ್ತಿರುವಂತ ಪ್ರತಿಯೊಬ್ಬ ವ್ಯಕ್ತಿಯು, ಪ್ರತಿಯೊಂದು ಕುಟುಂಬವು ತಮ್ಮ ಕುಟುಂಬಸ್ಥರನ್ನ, ತಮ್ಮ ಪ್ರೀತಿ ಪಾತ್ರರನ್ನ ಕಳೆದುಕೊಂಡಿದ್ದಾರೆ. ಇಲ್ಲಿರುವಂತ ವೈದ್ಯರು ಕೂಡ ಪ್ರಾಬಬ್ಲಿ ಯಾವ ಆಸ್ಪತ್ರೆಯಲ್ಲೂ ಕೂಡ ವೈದ್ಯರನ್ನ ನಾವು ಅಳುವಂತದ್ದು ನೋಡಿರಲ್ಲ. ಆದ್ರೆ ಇವತ್ತು ಬೆಳಿಗ್ಗೆಯಿಂದ ಇಲ್ಲಿರುವಂತ ವೈದ್ಯರು ಕೂಡ ಅಳ್ತಿದ್ದಾರೆ. ಯಾಕೆಂದ್ರೆ ಅವರ ಜೂನಿಯರ್ಗಳು, ಅವರ ಸಹಪಾಠಿಗಳು, ಅವರ ಕುಟುಂಬಸ್ಥರಂತಿದ್ದ MBBS ನ ಜೂನಿಯರ್ ವೈದ್ಯರು ಈಗ ಮೃತಪಟ್ಟಿರುವಂತದ್ದು ಒಂದು ಕಡೆ ಆಯ್ತು. ಅಂದ್ರೆ 241 ದೇಹಗಳನ್ನ ನೋಡುವಂತ ಧೈರ್ಯ ದಯವಿಟ್ಟು ಮಾಡಬೇಡಿ ಅಂತ CISF ನ ಒಬ್ಬ ಯೋಧ ನಿನ್ನೆ ಯಾರು ಇಲ್ಲಿಗೆ ಮೃತದೇಹವನ್ನ ಸಾಗಿಸಿದ್ರು ಅವರು ಹೇಳ್ತಾರೆ. ಖಂಡಿತವಾಗಿಯೂ ಮಾಧ್ಯಮದ ಮುಂದೆ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಪುಡಿ ಪುಡಿ ಆಗ್ತಿತ್ತು, ದೇಹ ಮುಟ್ಟಿದಾಗ ಪುಡಿ ಆಗ್ತಿತ್ತು, ಅಸ್ಥಿ ಪಂಜರವಿದ್ರೂ ಕೂಡ ಪುಡಿ ಆಗ್ತಿತ್ತು. ಒಂದು ಕೈಯನ್ನ ಹಿಡಿದು ಎಳೆಯೋಣ ಅಂದ್ರೆ ಆ ಕೈಯೇ ಕಿತ್ಕೊಂಡ್ ಬರ್ತಾ ಇತ್ತು. ಬೆಂದು ಹೋಗಿರ್ಲಿಲ್ಲ, ಬದಲಾಗಿ ಮರಳಿನಂತಾಗೋಗಿತ್ತು ಅವರ ದೇಹ. ಇನ್ನ ಯಾವ ರೀತಿ ಆಗಿರ್ಬೋದು, ಆ ದೇಹಗಳನ್ನ ನಾವು ಯಾವ ರೀತಿ ನೋಡ್ಬೇಕು, ಇಂತಹ ಪರಿಸ್ಥಿತಿ ಯಾರಿಗೂ ಬರದೇ ಇರಲಿ ಅಂತ ಒಬ್ಬ ಯೋಧನಾಗಿರುವಂತಹ CISF ನ ಒಬ್ಬ ವ್ಯಕ್ತಿ ಹೇಳ್ತಾನೆ. ಅಂದ್ರೆ ದೂರದ ವ್ಯಕ್ತಿ, ಗುರುತು ಪರಿಚಯವಿಲ್ಲದ ವ್ಯಕ್ತಿ, ಸಂಬಂಧವಿಲ್ಲದ ವ್ಯಕ್ತಿಗೆ ಎಷ್ಟು ನೋವಾಗುತ್ತೆ ಅಂದ್ರೆ ಇಲ್ಲಿ 14 ವರ್ಷದ ಬಾಲಕ ಬಾಳಿ ಬದುಕಬೇಕಾದವನು, ಅಮ್ಮನಿಗೋಸ್ಕರ ತಿಂಡಿಯನ್ನ ತೆಗೆದುಕೊಂಡು ಹೋಗಬೇಕಾಗಿದ್ದ ಹುಡುಗ ಅಮ್ಮನಿಗೆ ತಿಂಡಿಯನ್ನು ಕೊಟ್ಟ, ತನ್ನ ಪ್ರಾಣವನ್ನ ಬಿಟ್ಟ ಅನ್ನೋದು ಈ ತಾಯಿಗೆ ಇರುವಂತ ಬೇಜಾರು, ಆ ಮೊಮ್ಮಗನ ಮೇಲಿರುವಂತ ಅಜ್ಜಿಗೆ ಇರುವಂತ ಒಂದು ದುಃಖ ಆಗಿರುವಂತದ್ದು. ಆದ್ರೆ ಖಂಡಿತವಾಗಿಯೂ ಅವರ ತಾಯಿಗೆ, ಆಕಾಶ್ನ ತಾಯಿಗೆ ಈ ವಿಚಾರ ಗೊತ್ತಾದ್ರೆ ಈಗಾಗಲೇ 50% ಸುಟ್ಟ ಗಾಯದಿಂದ ಅವರು ಕೂಡ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಅವರಿಗೆ ಒಂದು ವೇಳೆ ಹೇಳಿದ್ರೆ ಆಕೆ ಖಂಡಿತವಾಗಿಯೂ ಜೀವಂತವಾಗಿ ಬರೋದಿಲ್ಲ, ನನ್ನಿಂದನೇ ಸಾವಾಗಿದ್ದು ಅನ್ನೊಂದು ದುಃಖದಲ್ಲೇ ಆಕೆ ಕೂಡ ಪ್ರಾಣವನ್ನು ಬಿಡ್ತಾಳೆ ಅಂತ ಆಕಾಶ್ನ ತಂದೆ ಹೇಳಿದ್ರೆ, ಇಂತಹ ಅನೇಕ ಹೃದಯ ವಿದ್ರಾವಕ ಘಟನೆಗಳು ಇವತ್ತು ನಾನ್ ಸಾಕ್ಷಿಯಾಗಿದ್ದೇನೆ. ಅದೇ ಚಿತ್ರಣವನ್ನ ನಮ್ಮ ರಿಪಬ್ಲಿಕ್ ಕನ್ನಡದ ವೀಕ್ಷಕರಿಗೆ ತೋರಿಸ್ತಾ ಇದ್ದೇವೆ. ಇದೇ ರಸ್ತೆಯಲ್ಲಿ ದಿವಿತ್ ಅನೇಕ ಕುಟುಂಬಸ್ಥರು ಕಣ್ಣೀರಾಗ್ತಾ ಇದ್ದಾರೆ. ಮಾತಾಡ್ಸೋದಕ್ಕೆ ಹೋದ್ರೆ ಕೈಯನ್ನ ಮುಗಿತಾರೆ, ದಯವಿಟ್ಟು ನಮ್ಮನ್ನು ತೋರಿಸ್ಬಿಡಿ ಅಂತ ಬೇಡ್ಕೊಳ್ತಿದ್ದಾರೆ. ಅಂತಹ ವ್ಯಕ್ತಿಗಳನ್ನ ಮಾತನಾಡಿಸೋದು ಮಾನವೀಯತೆ ಅಲ್ಲ ಅನ್ನೋ ಒಂದು ಕಾರಣದಿಂದಾಗಿ ನಮ್ಮ ರಿಪಬ್ಲಿಕ್ ಕನ್ನಡ ಆ ಒಂದು ಪ್ರಯತ್ನವನ್ನ ಮಾಡಿಲ್ಲ. ಮಾನವೀಯತೆಯನ್ನ ಮರೆತು ವರದಿ ಮಾಡೋದಕ್ಕೆ ಆಗೋದಿಲ್ಲ. ಆದ್ರೆ ಮಾನವೀಯತೆಯ ಮೌಲ್ಯಗಳನ್ನ ಎತ್ತಿ ಹಿಡಿಯುವಂತ ವರದಿಯನ್ನ ನಾವು ಈ ಸದ್ಯ ಮಾಡ್ತಾ ಇದ್ದೇವೆ. ಇಲ್ಲಿ ಕೇವಲ ಇಲ್ಲಿರುವಂತಹ ಜನರು ಮಾತ್ರ ಅಲ್ಲ, ಇಲ್ಲಿರೋ ಕುಟುಂಬಸ್ಥರಲ್ಲ, ಈ ಗೇಟ್ನ ಹೊರಭಾಗದಲ್ಲೂ ಕೂಡ ಕಣ್ಣೀರು ಹಾಕ್ತಿರೋರ ಸಂಖ್ಯೆ ಕಡಿಮೆ ಇಲ್ಲ. ಅಶ್ವದಿ ವ್ಯಕ್ತಿ. ಓಕೆ, ಥ್ಯಾಂಕ್ ಯು ಅಭಿಷೇಕ್, ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ